ಎಲ್ಲ ಧರ್ಮದ ಗುರುಗಳಲ್ಲಿ ಶರಣಾರ್ಥಿಗಳನ್ನ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರೇ, ಸದ್ಭಕ್ತರೇ, ನೂತನ ದಂಪತಿಗಳೇ, ಮಾಧ್ಯಮದವರೇ, ನಿಮ್ಮೆಲ್ಲರೂ ಕೂಡ ಶರಣಾರ್ಥಿ. ನೀವೆಲ್ಲ ಗರಿಗೆ ಪಲ್ಸವ್ರು ಮಾಡಿದ ಕಾರ್ಯಕ್ಕೆ ನಾವೆಲ್ಲ ಚಪ್ಪಾಳಿನ ತಟ್ಟುವ ಮುಖಾಂತರ ಅದನ್ನು ಅಭಿನಂದಿಸಬೇಕಾಗ್ತದೆ. ಇವತ್ತು ಒಬ್ಬ ಸಾಹುಕಾರ ಇಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೋಟಿಗಟ್ಟಲೆ ಹಣ ಐತೆ ಅಂದ್ರೆ ಇಂಥ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಬ್ಬ ಬಡ ಜಂಗಮ, ಒಬ್ಬ ಬಡ ಶರಣ ನಿಮ್ಮೆಲ್ಲರ ಪ್ರೀತಿಯನ್ನು ಗೆದ್ದಾರಂದ್ರೆ ನಿಜವಾಗ್ಲೂ ಕೂಡ ಗರಿಗೆ ಪಲ್ಸವರ ಕಾರ್ಯವನ್ನ ನಾವೆಲ್ಲ ಮನಸ ಇವತ್ತಿನ ಬರಗಾಲದ ಕಾಲದೊಳಗೆ ಕೂಡ ಸುಮಾರು 20 ಸಾಮೂಹಿಕ ಲಗ್ನಗಳನ್ನ ಮಾಡುವ ಮುಖಾಂತರ ಆ ಬಡ ಮಕ್ಕಳ ಕಲ್ಯಾಣಕ್ಕಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡವ್ರು ಯಾರಂದ್ರೆ ಪೂಜ್ಯ ಗರಿಗೆ ಪಲ್ಸನವರು ಅಂತ ಹೇಳಿಕೆ ಬಹಳಷ್ಟು ಹೆಮ್ಮೆ ಅನಿಸ್ತದ. ನೀವೆಲ್ಲ ದಂಪತಿಗಳು ನೀವೆಲ್ಲ ಸಾಯು ತನಕ ಅದನ್ನ ನೆನೆಸ್ಬೇಕು. ಯಾಕಂದ್ರೆ ನಿಮ್ಮ ಕಲ್ಯಾಣ ಮಾಡಿದವರು ಯಾರಪ್ಪ ಅಂದ್ರೆ ಗರಿಗೆ ಪಲ್ಸನವರು, ನಿಮಗಾಗಿ ದಾರಿ ಕೊಟ್ಟ ಯಾರಪ್ಪ ಅಂದ್ರೆ ಗರಿಗೆ ಪಲ್ಸನವರು ಅನ್ನೋದು ನೀವು ಯಾರು ಮರಿಬಾರ್ದು. ಯಾಕಂದ್ರೆ ಇವತ್ತು ಒಂದು ಮದುವೆ ಮಾಡ್ಬೇಕಾದ್ರೆ 2-3 ಲಕ್ಷ ಖರ್ಚು ಐತಿ. ಅಂತ ಖರ್ಚನ್ನು ಉಳಿಸುವ ಮುಖಾಂತರ ಅದು ಒಂದು ಇಟಗಿ ಗ್ರಾಮದೊಳಗೆ ಇಟಗಿ ಜನ ಹೆಂಗಂದ್ರೆ ಬಹಳ ಉದಯವಂತ ಜನ. ನಾವಿಬ್ರು ಇಲ್ಲೇ ಹುಟ್ಟಿವಿ. ನಾವು ಈ ಮೊದಲು ಹುಟ್ಟನ, ನಾನು ಆಮೇಲೆ ಹುಟ್ಟಿವಿ ಅಷ್ಟೇ. ಇಟಗಿ ಜನ ನಾವಿಬ್ರು ಕೂಡ ನಾವೇನಾದ್ರೂ ಎತ್ತರಕ್ಕೆ ಬೆಳೆದಿವಿ ಅಂದ್ರೆ ಇಟಗಿ ಜನರ ಋಣ ಐತಲ್ಲ ಅದು ಬಹಳ ದೊಡ್ಡದ. ಈ ಊರಿನ ಜನರ ಋಣವನ್ನು ನಾವು ತೀರಿಸಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಊರ ದೊಡ್ಡ ಸಂಪತ್ತಿದೆ ನಮ್ಮ ಇಟಗಿ ಅಂದ್ರೆ. ನೋಡಿ ವಿಚಾರ ಮಾಡ್ರಿ, ಗದಗಿನ ತೋಟದಾರ ಮಟ್ಟಕ್ಕೆ ಇಬ್ರು ಜಗತ್ತು ಕೊಟ್ಟಂತವ್ರು ಇಟಗಿ ಜನ. ಈ ಊರಿನ ಮಣ್ಣಿನ ಜಗತ್ತಿಗೆ ಮಣ್ಣಿನ ಇಬ್ರು MLA ಕೊಟ್ಟವ್ರು ನಮ್ಮ ಜನ. ಯಾಕಂದ್ರೆ ಇಟಗಿ ಜನ ಅಂದ್ರೆ ಅಷ್ಟು ಪ್ರೀತಿ. ಈ ಊರಿನೊಳಗ ಜಾತಿ ಮತ ಪಂಥ ಪಕ್ಷ ಯಾವುದೂ ಇಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿ. ಅಲ್ಲಿ ನೋಡ್ರಿ ನಮ್ಮ ಪ್ರಭು ಕುಂತಾನ, ಅವ್ರ ಮನೆಯೊಳಗೆ ಇಲ್ಲಿ MLA ಆಗಿ ಹೋದ್ರು. ನಮ್ಮ ಈಶಣ್ಣ MLA ಆಗಿ ಹೋದ. ಆಮೇಲೆ ನಮ್ಮ GS ಪಾಟೀಲ್ ಪುತ್ರ ಬಂದಾರ ನೋಡ್ರಿ, ಎಷ್ಟು ಅಭಿಮಾನ ಪಟ್ಟು ಬಂದಾರ. ಅಲ್ಲಿದ್ದ ಬಂದಾರ ಪಾಟೀಲ್, ಅವ್ರಿಗೆ ಚಪ್ಪಾಳೆ ತಟ್ರಿ ಪಾಟೀಲ್ ಮಗ ಬಂದಾರ. ಹಂಗ ಇಟಗಿ ಅಂದ್ರೆ ಎಲ್ಲರಿಗೂ ಪ್ರೀತಿ. ಇಲ್ಲಿ ಯಾರು ದೊಡ್ಡವರು ಯಾರು ಸಣ್ಣವರು ಅಂತ ಯಾವ ಭಾವ ಇಲ್ಲ. ಇಲ್ಲಿ ಯಾರು ದೊಡ್ಡವ್ರ ಅಂದ್ರೆ ಇಲ್ಲಿ ಯಾರು ಬಂದು ದುಡಿತಾರಲ್ಲ ಅವ್ರು ದೊಡ್ಡವ್ರು. ಇಲ್ಲಿಂತ ಧರ್ಮದ ಕಾರ್ಯಗಳ ನಿಂತು ದುಡಿಯುವಂತವ್ರು ದೊಡ್ಡವರು. ಗದಿಗೆ ಪಜ್ಜ ಕೇವಲ ನಾನೊಬ್ಬನ ಕರ್ಸಿ ನೋಡ್ರಿ, ಒಬ್ಬ ಮುಸ್ಲಿಂ ಸಮಾಜ ಧರ್ಮ ಕರ್ಸ್ಯಾನ, ಎಲ್ಲ ತಮ್ಮ ಸಮಾಜ ಗುರುಗಳು ಕರ್ಸ್ಯಾನ, ಎಲ್ಲ ವರ್ಗಗಳು ಕರ್ಸ್ಯಾನ. ಈತ ಮನಸ್ಸು ಮಾಡಿದ್ರೆ ತಂದು ಒಂದ ಫೋಟೋ ಹಾಕ್ಯಂಡು ತಾನು ಚಂದ ಕಾಣ್ ಮಾಡ್ಬೋದಾಗಿತ್ತು. ಆದ್ರೆ ಎಲ್ಲಾ ಪೂಜ್ಯರ ಫೋಟೋ ಹಾಕಿ ನಾ ಎಲ್ಲರ ಮ್ಯಾಗಿರ್ಲಿ ನಾ ತೆಳಗಿರ್ತ ಅಂತ ಹೇಳಿದ್ದಾನಲ್ಲ. ಇದು ಶರಣ ಪರಂಪರೆ. ಶರಣ ಏನ್ ಹೇಳಿದ್ರಂದ್ರ ಬಂದವರು ದೊಡ್ಡವರು ಮಾಡ್ಯಾರ, ತಾವು ದೊಡ್ಡವರು ಆಗಲಿಲ್ಲ. 12ನೇ ಶತಮಾನದೊಳಗೆ ಬಸವಣ್ಣ ಅನುಭವ ಮಂಟಪದ ಅಧ್ಯಕ್ಷ ಆಗೋದಾಗಿತ್ತು. ಆದ್ರೆ ತಾಕಾಗ್ಲಿಲ್ಲ ಅಂದ್ರ ನಾನ್ ಸಣ್ಣವನಾಗಿರ್ತೀನಿ, ಅಲ್ಲಮ್ಮ ಮ್ಯಾಪ್ ಇರಲ್ಲ, ಅಲ್ಲಮ್ಮಪುರ ಮ್ಯಾಪ್ ಹೊಂದಿಸಿದ ಬಸವಣ್ಣ. ಹಂಗ ಗದಿಗೆ ಪದ್ಧತಿ ಏನ್ ಮಾಡ್ಯಾನ, ಆತು ಕೂಡ ಬಸವಣ್ಣ ಆಗಿ ನಮ್ಮಂತವ್ರು ಕೂಡ ಮ್ಯಾಪ್ ಹೊಂದಿಸಿ ಆತ ನಾನ್ ನಿಮ್ಮ ಸೇವಾ ಮಾಡ್ತೀನಿ ಅಂತ ಹೇಳಕತ್ತಲ್ಲ ಗದಿಗೆ ಪದ್ಧ. ಇಂತಾದ ನಿಜವಾಗ್ಲೂ ದೊಡ್ಡ ಆತ. ಇದನ್ನ ಸೇವಾ, ಇದನ್ನ ಇರುವಂತ ಪ್ರೀತಿ ವಿಶ್ವಾಸವನ್ನ ನಾವೆಲ್ಲ ನೋಡ್ಬೇಕಾಗ್ತದೆ. ಯಾಕಂದ್ರೆ ಒಂದು ಮದುವೆ ಅಂದ್ರೆ 100 ಕೆಲಸ ಇರ್ತಾವ. ಆಗ ನಮ್ಮ ಪ್ರಭು ಹೇಳಕತ್ತಿದ್ದ, ಅಜ್ಜಾರ ಒಂದು ಮದುವೆ ಮಾಡೋಕೆ ಸಮಾಜ ಕೆಲಸದವ್ರಿ, ಅಡಿಗೆ ಮಾಡೋರ್ಬೇಕು, ತೊಳೆಯರ್ಬೇಕು, ಬೆಳೆಯರ್ಬೇಕು, ಪೆಂಡಲ್ ಹಾಕೋರ್ ಬೇಕು, ಬಂದವ್ರ ಮ್ಯಾಕ್ ಕರೆಯಂತವ್ರು ಬೇಕು, ಒಬ್ಬ ನಜೀರ್ನಂತ ನಿರೂಪಕ ಮಾಡೋರು ಬೇಕು. ಇಷ್ಟೆಲ್ಲ ಕಟ್ಟಿಗೆ ಮಾಡ್ತಾರೆ ಗದಿಯಪ್ಪ. ನಿಜವಾಗ್ಲೂ ಕೂಡ ಪವಾಡ್ರಿ ಅಂತ ಹೇಳಿದ. ನಿಜವಾಗ್ಲೂ ಪವಾಡ ಅಂದ್ರೆ ಏನೇನು ಮಾಡೋ ಪವಾಡ ಅಲ್ಲ, ಇಂಥ ಸಾಮೂಹಿಕಗಳು ಮಾಡ್ತಾರಲ್ಲ ಇದು ನಿಜವಾದ ಪವಾಡ. ಇದು ಗದಿಯಪ್ಪನ ಪವಾಡ ಅಂತ ಹೇಳಿಕೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಆತ ವ್ಯಕ್ತಿ ಒಬ್ಬ ಸರ್ಕಾರಿ ನೌಕರಾಗಿ ಇದ್ರು ಕೂಡ ಪ್ರತಿ ವರ್ಷ ನೋಡ್ರಿ ಆ ಶಾಲೆಗೆ ಬಟ್ಟೆಗೆ ಬುಕ್ ಕೊಡಿಸ್ತಾರೆ. ನಿಮ್ಗೆ ಗೊತ್ತಾಯ್ತಿಲ್ಲ, ಪ್ರತಿ ವರ್ಷ ಶಾಲೆ ಬಟ್ಟಿ ಕೊಡಿಸ್ತಾನೆ ಕರಿಯಪ್ಪತ್ತ. ಇದು ಒಂದೇ ಕೆಲಸ ಮಾಡಲತ್ತ, ಶಾಲೆ ಬುಕ್ ಕೊಡಿಸ್ತಾನೆ. ನಮ್ಮಂತ ಯಾವ್ದಾದ್ರು ಜಂಗೂರ್ ಬಂದಾಗ ಸ್ವಲ್ಪ ತನ್ನ ಪಕ್ಕದ ಜೀವನ ರೊಕ್ಕ ಕೊಡ್ತಾನೆ. ಇಲ್ಲ ಅನ್ನೋದಿಲ್ಲ, ಯಜ್ಜ ನೀನು ಬಂದಿಯಪ್ಪ, ನೀನು ಒಯ್ ನಾನು ಎಲ್ಲರೂ ಕೂಡಿ ತಿನ್ನೋಣ. ಅದಕ್ಕೆ ಬಸವಣ್ಣ ಮಾತು ಹೇಳೋಣ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಹೆಂಗ ಬಸವಣ್ಣ ವಚನ ಇರಲ್ಲ, ಎಲ್ಲಿ ಧರ್ಮ ಇರ್ತೈತಿ, ಎಲ್ಲಿ ಭಗವಂತ ಇರ್ತಾನಂದ್ರ ಎಲ್ಲಿ ಮನಸಾರ ಕೊಡ್ತೀವಿ, ಎಲ್ಲಿ ಮನಸಾರ ಕೆಲಸ ಮಾಡ್ತೀವಿ ಅಲ್ಲಿ ಭಗವಂತದನ, ಅಲ್ಲಿ ದೇವರದನ. ನಿಜವಾಗ್ಲೂ ಕೂಡ ದೇವರಿಲ್ಲ ಅಂದ್ರೆ ಇಟಗಿ ಗ್ರಾಮದೊಳಗೆ ಭಗವಂತದಾನ. ಬಸವಣ್ಣ, ಅಂಬೇಡ್ಕರ್, ಬುದ್ಧ ಇವತ್ತಿ ನಾಡಿನೊಳಗೆ ಜನಿಸ್ಯಾರ. ಅದಕ್ಕೆ ಆ ಬುದ್ಧನನ್ನ ಸ್ಮರಣೆ ಮಾಡಿ, ಬಸವಣ್ಣನನ್ನ ಸ್ಮರಣೆ ಮಾಡಿ, ಅಂಬೇಡ್ಕರ್ನ ಸ್ಮರಣೆ ಮಾಡಿ ಇವತ್ತು ನೋಡಿ ವಿಶೇಷವಾಗಿ ಅಂಬೇಡ್ಕರ್ ಫೋಟೋ ಮತ್ತು ತನ್ನ ಗುರುಗಳು ಉಜ್ಜಿನಿ ಜಗದ್ಗುರುಗಳು ಸಿದ್ಧಲಿಂಗೇಶ್ವರ ಫೋಟೋ ಇಟ್ಟು ಪುಷ್ಪಾರ್ಪಣೆ ಮಾಡಿದ್ದು ನೋಡಿದಾಗ ಎಷ್ಟು ಖುಷಿ ಅನಿಸ್ತದಂದ್ರೆ, ಒಂದ್ ಕಡೆ ಅಂಬೇಡ್ಕರ್ ಎಲ್ಲರಿಗೂ ಕೂಡ ಸಮಾನತೆ ಕೊಡುವಂತ ಅಂಬೇಡ್ಕರ್, ಒಂದ್ ಕಡೆ ಶ್ರೀ ಸ್ವಾಮಿ ಉಜ್ಜಿನಿ ಜಗದ್ಗುರು ಮಹಾಸನ್ನಿಧಿಯವರು
ಮರಳು ಸಿದ್ಧ ಅದಕ್ಕೆ ಉಜ್ಜಿನ ಜಗದ್ರು ಅಂತಾರ, ಮರಳು ಸಿದ್ಧನ ಅಂತಾರ. ಅವರು ಶಿಷ್ಯರು ಎಲ್ಲ ಮರಳು ಸಿದ್ಧ ಶಿಷ್ಯರು. ಹಂಗಾಗಿ ಅಷ್ಟು ಅಭಿಮಾನ ಪಟ್ಟು ನಮಗೆ ನೋಡಿ ಎಷ್ಟು ಖುಷಿ ಅನಿಸ್ತಂದ್ರ ಅಂಬೇಡ್ಕರ್ ಕೂಡ ಸ್ಮರಣೆ ಮಾಡುವಂತ ಕಾಲಘಟ್ಟ. ಇವತ್ತು ಎಲ್ಲರ ಹತ್ರ ಸ್ಮರಣೆ ಮಾಡ್ಬೇಕು, ಬುದ್ಧನನ್ನ ಸ್ಮರಣೆ ಮಾಡ್ಬೇಕು, ಬಸವಣ್ಣನ ಸ್ಮರಣೆ ಮಾಡ್ಬೇಕು, ದೋಹಾರ ಕಕ್ಕಯ್ಯನ ಸ್ಮರಣೆ ಮಾಡ್ಬೇಕು, ಮಾದಾರ ಚೆನ್ನಯ್ಯನ ನಾವು ಸ್ಮರಣೆ ಮಾಡ್ಬೇಕು, ಸೂಳೆ ಸಂಕವರನ ಸ್ಮರಣೆ ಮಾಡ್ಬೇಕು. ಯಾಕಂದ್ರ ಎಲ್ಲ ಶರಣ ತಮಗಾಗಿ ಬದುಕಲಿಲ್ಲ, ಸಮಾಜಕ್ಕಾಗಿ ಬಾಳಿದವರು ಶರಣರು. ಅದಕ್ಕೆ ಗರಿಗೆಪ್ಪನ ಸ್ವಾಮಿ ಅಂತ ಕರೆಯಲ್ಲ, ಯಾವ ಕುಡಿಯೋದ ಕರಿತೀವಿ ಶರಣ ಅಂತ ಕರಿತೀವಿ. ಇದನ್ನ ಯಾಕೆ ಸ್ವಾಮಿ ಅನ್ನಲ್ಲ, ಈತ ಸಮಾಜಕ್ಕಾಗಿ ಬಾಳಿದಾತೀತ, ತನಗಾಗಿ ಬಾಳಿಲ್ಲ, ಸಮಾಜಕ್ಕಾಗಿ ಬದುಕನ್ನು ಕಟ್ಟಿಕೊಂಡಾತ. ಅದಕ್ಕೆ ಗರಿಗೆಪ್ಪ ಶರಣ ಅಂತ ಕೇಳ್ತೀವಿ. ನೋಡಿ, ಹೋದ ಸಲ ತನ್ನ ಮಗನ ಮದುವೆ ಸಾಮೂಹಿಕ ಲಗ್ನ ಮಾಡಿದ. ಮಗನ ಮದುವೆ ಈಗ ನೋಡ್ರಿ ಮಗನ ಮದುವೆ. ನಾವು ಸಾವುಕಾರ ಮಂದಿ ಹೆಂಗದೀವಿ ಅಂದ್ರೆ ಕೋಟಿ ರೂಪಾಯಿ ಖರ್ಚು ಮಾಡಿ ತಮ್ಮ ಮಕ್ಕಳ ಮದುವೆ ಮಾಡಿಕೊಂಡು ಜೈ ಸಿಗ್ತೀವಿ ನಾವು. ಆದ್ರೆ ಸಾಮಾನ್ಯ ಶರಣ ಜಂಗಮ ಮೂರ್ತಿ ತನ್ನ ಮಗನ ಮದುವೆ ಕೂಡ ಸಾಮೂಹಿಕವಾಗಿ ಮಾಡಿ ಎಲ್ಲರ ಜೊತೆಗೆ ಅಕ್ಕಿ ಕಾಳಿಸೋ ಕೆಲಸ ಯಾರು ಮಾಡ್ರಿ ಅಂದ್ರೆ ಅದು ಗರಿಗೆಪ್ಪ ಶರಣರು ಮಾಡ್ಯಾರ ಅನ್ನೋದಕ್ಕೆ ಅದಕ್ಕೆ ಬಹಳ ದೊಡ್ಡ ಕೆಲಸ. ಆ ಹೇಳ್ತಿದ್ದೆ ಆಚಾರ ಇದೆಲ್ಲ ನಾ ಮಾಡಿದ ಕಲ್ಬೇಡ್ರಿ, ನಾನ್ ಮಾಡಿಲ್ಲ, ಇದಕ್ಕೆಲ್ಲ ಭಕ್ತರು ಮಾಡ್ಯಾರ, ಇಡೀ ಜನ ಮಾಡ್ಯಾರ. ಆ ಕೊಟ್ಟಾರ ಬಿಟ್ರೆ ಗೊತ್ತಿಲ್ಲ, ಅವ್ರು ಕೊಟ್ಟಾರ ಅಂತ ಹೇಳೋ ಹೃದಯ ಐತಲ್ಲ ಗರಿಗೆಪ್ಪ, ಅದು ಬಹಳ ದೊಡ್ಡದು. ಅದಕ್ಕೆ ಒಂದು ಸಣ್ಣ ಕಥೆ ಹೇಳ್ತೀನಿ, ನಡೆದಂತ ಘಟನೆ ಹೇಳ್ತೀನಿ, ಅದ್ ಹೆಂಗ್ ಗರಿಗೆಪ್ಪ ಅಂತ ಹೇಳ್ತೀನಿ. 12ನೇ ಶತಮಾನದೊಳಗೆ ಒಬ್ಬ ಡೋಹಾರ ಕಕ್ಕಯ್ಯ ಮತ್ತು ಬಸವಣ್ಣ ಬರ್ತಾರ. ಡೋಹಾರ ಕಕ್ಕಯ್ಯ ಮಹಾಮನೆ ಒಳಗ ಹೆಂಗ್ ಅಡಿಗೆ ಮಾಡಿರಲ್ಲ, ಊಟ ಮಾಡಕತ್ತಿರಲ್ಲ, ಹಂಗ ಮಹಾಮನಿ ಒಳಗ ಊಟಕ್ಕೆ ಹೋದಾಗ ಡೋಹಾರ ಕಕ್ಕಯ್ಯ ಏನಾಗೈತೆ ಅಂದ್ರ ಉಳ್ಳಾಗಡ್ಡಿ ಪಲ್ಯ ತಿನ್ನುವಂತ ಆಸೆ ಆಗೈತೆ. ಉಳ್ಳಾಗಡ್ಡಿ ಪಲ್ಯ, ಉಳ್ಳಾಗಡ್ಡಿ ಸಾರ ಅಂದ್ರ ಬಹಳ ಇಷ್ಟ ಡೋಹಾರ ಕಕ್ಕಯ್ಯಗೆ. ಅದನ್ನ ಮಾಡಿಸಿದಾಗ ಬಸವಣ್ಣ ಒಳಗ ಹೋಗ್ತಾನ. ಬಸವಣ್ಣ ಉಳ್ಳಾಗಡ್ಡಿ ಪಲ್ಯವ್ರು ಆಗೋದ್ರು ಬಸವಣ್ಣಗೆ ಒಂದ್ ಸ್ವಲ್ಪ ಮುಜುಗರ ಆಗೈತಿ. ಬಸವಣ್ಣ ಬೈತಾನ, ಯಾರ ಉಳ್ಳಾಗಡ್ಡಿ ಪಲ್ಯ ಮಾಡಿಸಿದ ಅಂತ ಬಸವಣ್ಣ ಬೈದಾಗ ಅಲ್ಲೇ ದೂರದಿಂದ ಡೋಹಾರ ಕಕ್ಕಯ್ಯ ಅಂತಾನ, ಮನಸ್ಸಿನ ನೋವಾಕೈತಿ. ಯಪ್ಪ, ನಾನು ಬಸವಣ್ಣಗೆ ಮನಸ್ಸು ನೋವಾಗ್ಬಿಟ್ನಲ್ಲ, ನಾನು ಬಸವಣ್ಣಗೆ ನೋವಾತಲ್ಲ ಅನ್ಕೊಂಡು ಡೋಹಾರ ಕಕ್ಕಯ್ಯ ದೂರ ಹೋಗಿ ಕೂರ್ತಾನ, ಒಂದು ಗುಡ್ಡ ಕೂರ್ತಾನೆ ಡೋಹಾರ